ನಮಸ್ಕಾರ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಹಬ್ಬದ ಕಥೆಯನ್ನು ಆಮೇಲೆ ನೋಡೋಣ. ಜೊತೆಗೆ ನಮ್ಮ ಇವತ್ತಿನ ಬಿಗ್ ಬುಲೆಟಿನಲ್ಲಿ ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಯನ್ನು ನಿಮ್ಮ ಜೊತೆ ಆಮೇಲೆ ಹಂಚ್ಕೋತೀನಿ. ಸಣ್ಣದಾಗಿರಬೇಕಲ್ಲ ಸಸ್ಪೆನ್ಸ್ ಅನ್ನೋದು ಅಲ್ವೇ. ಆದರೆ ಅದೆಲ್ಲದಕ್ಕಿಂತ ಮೊದಲು ನಿಮಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ಪಟಾಕಿ ಹಚ್ಚೋರಿಗೆ ಮಾತ್ರ ಮಗದೊಮ್ಮೆ ಬೇಡ್ಕೋತೀನಿ, ಕೈ ಮುಗಿದು ಕೇಳ್ಕೊತೀನಿ. ತಂದೆ ತಾಯಿಗಳಾಗಲಿ ಮಕ್ಕಳಾಗಲಿ ಆಗಲಿ ಎಷ್ಟು ಬರ್ತಾ ಇದೆ, 60 ಮಂದಿಗೆ ಕಣ್ಣಿಗೆ ಗಾಯ ಅಂತಿದ್ದಾರೆ. ಎಷ್ಟು ಸಂಕಟ ಆಗುತ್ತೆ. ಸಂಭ್ರಮದಲ್ಲಿ ಎಂಥ ಸಂಕಟ ಪಡ್ತೀರಿ. ಹುಷಾರಾಗಿರಿ, ಹೊಡಿಬೇಡಿ ಅಂತ ಹೇಳಕ್ಕೆ ನಾನು ಯಾರು. ಮೊದಲು ಟಾಪ್ ಸ್ಟೋರೀಸ್. ದೇಶ ಕಾಯೋ ಧೀರ ಯೋಧರಿಗೆ ಸಲಾಂ. ಗಡಿಕಾದ ಸೈನಿಕರೊಂದಿಗೆ ದೀಪಾವಳಿ. ಇದು ಪಬ್ಲಿಕ್ ಟಿವಿ ಸ್ಪೆಷಲ್ ಬಿಗ್ ಬುಲೆಟಿನ್. ದೀಪಾವಳಿ ಪಟಾಕಿಗೆ ಧಾರವಾಡದಲ್ಲಿ ಬಾಲಕ ಬಲಿ. ಬೆಂಗಳೂರಿನಲ್ಲಿ 60ಕ್ಕೂ ಹೆಚ್ಚು ಮಂದಿ ಕಣ್ಣಿಗೆ ಗಾಯ. ಪಟಾಕಿ ಸದ್ದಿನಲ್ಲೇ ನಡೆದೋಯಿತು ಉದ್ಯಮಿ ಮರ್ಡರ್. ಭೋಪಾಲ್ನಲ್ಲಿ ಜೈಲ್ ಸಿಬ್ಬಂದಿ ಕತ್ತು ಸೀಳಿ ಎಸ್ಕೇಪ್. 8 ಸಿಮಿ ಉಗ್ರರನ್ನ ಹೊಡೆದುರುಳಿಸಿದ ATS ಟೀಮ್. ಈ ಉಗ್ರರಿಗೆ ಇತ್ತಂತೆ ಕರ್ನಾಟಕದ ನಂಟು. ಕಾಡಾನೆ ಸಿದ್ದನ ಆರೋಗ್ಯದಲ್ಲಿ ಅಲ್ಪಚೇತರಿಕೆ. ಕ್ರೇನ್ ಹೆಲ್ಪ್ನಿಂದ ಎದ್ದು ನಿಲ್ತು ಗಜರಾಜ. ಅತ್ತ ನಾಗರಹೊಳೆಯಲ್ಲಿ ಭೀತಿ ಹುಟ್ಟಿಸಿದ್ದಾನೆ ಹುಲಿರಾಯ.